ಸೊ ಹಾಗಾಗಿ ಪೊಲೀಸ್ ಪರೀಕ್ಷಾರ್ಥಿಗಳಿಗೂ ಕೂಡ ತಡ್ತಾ ಇದೆ. ರೈಲು ಸಂಚಾರ ರದ್ದಿನ ಬಿಸಿ. ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಸ್ಥಗಿತದಿಂದ ಪರದಾಡ್ತಾ ಇರೋದು ಅಭ್ಯರ್ಥಿಗಳು. ಬೆಂಗಳೂರಿಗೆ ಬರಬೇಕಾಗಿತ್ತು, ಎಲ್ಲ ಟ್ರೈನಲ್ಲಿ ಬಂದ್ಬಿಡಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಂದರೆ ಇಷ್ಟೊತ್ತಿಗೆ ಹೊರಡುತ್ತೆ, ಇಷ್ಟೊತ್ತಿಗೆ ರೀಚ್ ಆಗಿರುತ್ತೆ ಅಂತ ಅಂದ್ಕೊಳ್ತಾರಲ್ವಾ. ಬಟ್ ಈ ಥರ ಆಗ್ಬಿಟ್ಟಿದೆ. ಈಗ ಬೆಂಗಳೂರಿಗೆ ಬರಬೇಕಾಗಿದ್ದ ಪರೀಕ್ಷಾರ್ಥಿಗಳ ಪರದಾಟ. ಮಂಗಳೂರಿನ ಪಡೀಲ್ ಬಳಿ ನಿಂತಿರೋದು ಪಂಚಗಂಗಾ ರೈಲು. ಕಷ್ಟಪಡ್ತಾ ಇದ್ದಾರೆ, ಎಕ್ಸಾಮ್ಸ್ ಅಟೆಂಡ್ ಮಾಡಲೇಬೇಕು. ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ಪಾಪ ಗೋಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇವತ್ತು ಎಕ್ಸಾಮ್ ಬೇರೆಗಿತ್ತು. ಆದರೆ ಪೊಲೀಸ್ ಪರೀಕ್ಷಾರ್ಥಿಗಳಿಗೂ ಕೂಡ ತಡ್ತಾ ಇರುವಂಥದ್ದು ರೈಲು ಸಂಚಾರ ರದ್ದು ಬಿಸಿ. ಯಾರೋ ಅನ್ಕೊಂಡಿರಲ್ಲ ಅಲ್ವಾ ಹಿಂಗಾಗ್ಬಿಡುತ್ತೆ ಅಂತ. ವಿಪರೀತ ಮಳೆ. ಸೊ ಹಾಗಾಗಿ ಕೆಲವು ಭಾಗಗಳಲ್ಲಿ ಭೂಕುಸಿತ ಆಗಿದೆ. ಇದರಿಂದ ರೈಲ್ವೆ ಹಳಿಗಳಿಗೂ ಕೂಡ ಡ್ಯಾಮೇಜ್ ಆಗಿರೋದು. ಹಾಗಾಗಿ ಕೆಲವು ರೈಲು ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಪಂಚಗಂಗಾ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಸ್ಥಗಿತದಿಂದ ಪಾಪ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಪರೀಕ್ಷಾರ್ಥಿಗಳು ಅಲ್ಲೇ ಸಿಕ್ಕಾಕೋಬಿಟ್ಟಿದ್ದಾರೆ, ಪರದಾಡ್ತಾ ಇದ್ದಾರೆ. ಮಂಗಳೂರಿನ ಪಡೀಲ್ ಬಳಿ ನಿಂತಿರುವಂಥದ್ದು ಪಂಚಗಂಗಾ ರೈಲು. ಸೊ ಈಗ ಬಸ್ ಹತ್ಕೊಂಡು ಬರಬೇಕಾಗತ್ತೆ. ಇನ್ ಟೈಮಿಗೆ ರೀಚ್ ಆಗ್ತೀವೋ ರೀಚ್ ಆಗಲ್ವೋ, ಏನು ಕತೆ, ಏನು ಮಾಡೋದು ಅಂತ ಟೆನ್ಷನಿಗೆ ಒಳಗಾಗ್ಬಿಟ್ಟಿದ್ದಾರೆ. ಅಂದರೆ ಎಕ್ಸಾಮ್ಸಿಗೆಲ್ಲ ಇನ್ ಟೈಮ್ ಒಳಗೆ ಅಟೆಂಡ್ ಆಗಬೇಕಾಗತ್ತೆ. ಇಷ್ಟೊತ್ತಿಗೆ ಟ್ರೈನ್ ಹೊರಡುತ್ತೆ, ಇಷ್ಟೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗುತ್ತೆ, ಅಲ್ಲಿಂದ ನಾವು ಹೀಗೆ ಕ್ಯಾಚ್ ಮಾಡ್ಬೋದು, ಕರೆಕ್ಟ್ ಇದೆ ಟೈಮ್ ಅಂತೆಲ್ಲ ಪಾಪ ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ. ನೋಡಿದ್ರೆ ಈ ಥರ ಇವತ್ತೇ ಕೈ ಕೊಟ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಭಯಕ್ಕೊಳಗಾಗ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಬರೋ ಬಸ್ನಲ್ಲಿ ಬರ್ತಾ ಇದ್ದಾರೆ ಕೆಲವರು. ಆದರೆ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅಯ್ಯೋ ಇವತ್ತೇ ಹೀಗಾಗಬೇಕಾಗಿತ್ತಾ, ಹಿಂಗಾಗ್ಬಿಡ್ತು, ಏನು ಮಾಡೋದು, ಏನು ಎತ್ತ ಅಂತ.